ವಿಮಾನ ಪತನ ಆದ ನಂತರ ನಮ್ಮನ್ನ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ, ಈ ವಿಮಾನ ಪತನ ಹೇಗಾಯಿತು ಅಂತ ಹೇಳಿ. 265 ಮಂದಿ ಸಜೀವ ದಹನ ಆದರು. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು ಹಾಗಿದ್ರೆ? ದುರಂತದ ಸ್ಥಳಕ್ಕೆ ಎಎಐಬಿ ಅಧಿಕಾರಿಗಳು ಈಗ ಆಗಮಿಸಿದ್ದಾರೆ. ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಧಿಕಾರಿಗಳು ಆಗಮಿಸಿದ್ದಾರೆ. ಎನ್ಎಸ್ಜಿ ಪಡೆಯಿಂದಲೂ ಕೂಡ ಅವಶೇಷಗಳ ಚಿತ್ರೀಕರಣ ಆಗ್ತಾ ಇದೆ. ದುರಂತ ಸ್ಥಳವನ್ನ ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾವುದೇ ಸಾಕ್ಷ್ಯ ನಾಶ ಆಗದಂತೆ ಆ ಪ್ಲೇಸ್ ಆಫ್ ಇನ್ಸಿಡೆಂಟ್ಗೆ ಯಾವುದೇ ರೀತಿಯ ಪ್ರವೇಶ ಇಲ್ಲ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರೋದು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈಗಾಗಲೇ ಅಲ್ಲಿ ಆಗಮಿಸಿರೋದು. ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಕ್ಕೆ ಎಎಐಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಎಎಐಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂತದ್ದು ಒಂದು ಕಡೆ ಆದ್ರೆ, ಎನ್ಎಸ್ಜಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಆ ಒಂದು ದುರಂತ ಸ್ಥಳವನ್ನ ಚಿತ್ರೀಕರಣ ಮಾಡ್ತಾ ಇರೋದು, ಅವಶೇಷಗಳ ಚಿತ್ರೀಕರಣ ಆಗ್ತಾ ಇದೆ ಎನ್ಎಸ್ಜಿಯಿಂದ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಎಎಐಬಿ ಅಧಿಕಾರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸಹಜವಾಗಿ ಈ ರೀತಿಯ ಏರ್ ಕ್ರಾಶ್ ಆದಂತಹ ಸಂದರ್ಭದಲ್ಲಿ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ, ಕಾರಣವನ್ನ ಹುಡುಕುವಂತಹ ಕೆಲಸ ಆಗತ್ತೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ಕೆಲಸವನ್ನ ಮಾಡುತ್ತೆ. ಇನ್ನ ಎನ್ಎಸ್ಸಿ ಟೀಮ್ ಕೂಡ ಅಲ್ಲಿ ಅವಶೇಷಗಳ ಚಿತ್ರೀಕರಣ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಯಿತು, ಯಾವ ರೀತಿ ಸಮಸ್ಯೆಗಳಿಗೆ ಕಾರಣ ಆಯಿತು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ತನಿಖಾ ತಂಡಗಳು ತನಿಖೆಯನ್ನ ಚುರುಕುಗೊಳಿಸಿದೆ. ಈ ರೀತಿ ವಿಮಾನ ಪತನ ಆಗೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಏನು, ಹೇಗೆ ಇದು ಪತನ ಆಯಿತು ಅನ್ನುವಂತಹ ಪ್ರಶ್ನೆಯಾಗೇ ಉಳಿದಿದೆ. ಉತ್ತರ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹೀಗಾಗಿ ಆ ಉತ್ತರ ಕಂಡುಕೊಳ್ಳೋದಕ್ಕೇನೆ ಇವೆಲ್ಲವೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಎನ್ಎಸ್ಜಿ ಟೀಮ್ ಅವರು ಅವಶೇಷಗಳ ಚಿತ್ರೀಕರಣ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಈಗಾಗಲೇ ಎಐಬಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತನಿಖಾ ತಂಡಗಳ ರಚನೆ ಆಗಿದೆ. ಅಮೆರಿಕಾದಿಂದ ತನಿಖಾ ಅಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ತನಿಖೆಯನ್ನ ಮಾಡ್ತಾರೆ. ಇನ್ನ ಗುಜರಾತ್ ಸರ್ಕಾರದವರು 40 ಸದಸ್ಯರ ವಿಶೇಷ ತಂಡವನ್ನ ರಚನೆ ಮಾಡಿದೆ. ಅವರು ಕೂಡ ಈ ತನಿಖೆಗೆ ಸಹಕಾರವನ್ನ ನೀಡಲಿಕ್ಕಿದ್ದಾರೆ. ವಿಮಾನ ಪತನ ಆದ ನಂತರ ನಮ್ಮನ್ನ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ, ಈ ವಿಮಾನ ಪತನ ಹೇಗಾಯಿತು ಅಂತ ಹೇಳಿ. 265 ಮಂದಿ ಸಜೀವ ದಹನ ಆದರು. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು ಹಾಗಿದ್ರೆ? ದುರಂತದ ಸ್ಥಳಕ್ಕೆ ಎಎಐಬಿ ಅಧಿಕಾರಿಗಳು ಈಗ ಆಗಮಿಸಿದ್ದಾರೆ. ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಧಿಕಾರಿಗಳು ಆಗಮಿಸಿದ್ದಾರೆ. ಎನ್ಎಸ್ಜಿ ಪಡೆಯಿಂದಲೂ ಕೂಡ ಅವಶೇಷಗಳ ಚಿತ್ರೀಕರಣ ಆಗ್ತಾ ಇದೆ. ದುರಂತ ಸ್ಥಳವನ್ನ ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾವುದೇ ಸಾಕ್ಷ್ಯ ನಾಶ ಆಗದಂತೆ ಆ ಪ್ಲೇಸ್ ಆಫ್ ಇನ್ಸಿಡೆಂಟ್ಗೆ ಯಾವುದೇ ರೀತಿಯ ಪ್ರವೇಶ ಇಲ್ಲ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರೋದು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈಗಾಗಲೇ ಅಲ್ಲಿ ಆಗಮಿಸಿರೋದು. ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಕ್ಕೆ ಎಎಐಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಎಎಐಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂತದ್ದು ಒಂದು ಕಡೆ ಆದ್ರೆ, ಎನ್ಎಸ್ಜಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಆ ಒಂದು ದುರಂತ ಸ್ಥಳವನ್ನ ಚಿತ್ರೀಕರಣ ಮಾಡ್ತಾ ಇರೋದು, ಅವಶೇಷಗಳ ಚಿತ್ರೀಕರಣ ಆಗ್ತಾ ಇದೆ ಎನ್ಎಸ್ಜಿಯಿಂದ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಎಎಐಬಿ ಅಧಿಕಾರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸಹಜವಾಗಿ ಈ ರೀತಿಯ ಏರ್ ಕ್ರಾಶ್ ಆದಂತಹ ಸಂದರ್ಭದಲ್ಲಿ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ, ಕಾರಣವನ್ನ ಹುಡುಕುವಂತಹ ಕೆಲಸ ಆಗತ್ತೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ಕೆಲಸವನ್ನ ಮಾಡುತ್ತೆ.
ಇನ್ನ ಎನ್ಎಸ್ಸಿ ಟೀಮ್ ಕೂಡ ಅಲ್ಲಿ ಅವಶೇಷಗಳ ಚಿತ್ರೀಕರಣ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಯಿತು, ಯಾವ ರೀತಿ ಸಮಸ್ಯೆಗಳಿಗೆ ಕಾರಣ ಆಯಿತು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ತನಿಖಾ ತಂಡಗಳು ತನಿಖೆಯನ್ನ ಚುರುಕುಗೊಳಿಸಿದೆ. ಈ ರೀತಿ ವಿಮಾನ ಪತನ ಆಗೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಏನು, ಹೇಗೆ ಇದು ಪತನ ಆಯಿತು ಅನ್ನುವಂತಹ ಪ್ರಶ್ನೆಯಾಗೇ ಉಳಿದಿದೆ. ಉತ್ತರ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹೀಗಾಗಿ ಆ ಉತ್ತರ ಕಂಡುಕೊಳ್ಳೋದಕ್ಕೇನೆ ಇವೆಲ್ಲವೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಎನ್ಎಸ್ಜಿ ಟೀಮ್ ಅವರು ಅವಶೇಷಗಳ ಚಿತ್ರೀಕರಣ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಈಗಾಗಲೇ ಎಐಬಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತನಿಖಾ ತಂಡಗಳ ರಚನೆ ಆಗಿದೆ. ಅಮೆರಿಕಾದಿಂದ ತನಿಖಾ ಅಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ತನಿಖೆಯನ್ನ ಮಾಡ್ತಾರೆ. ಇನ್ನ ಗುಜರಾತ್ ಸರ್ಕಾರದವರು 40 ಸದಸ್ಯರ ವಿಶೇಷ ತಂಡವನ್ನ ರಚನೆ ಮಾಡಿದೆ. ಅವರು ಕೂಡ ಈ ತನಿಖೆಗೆ ಸಹಕಾರವನ್ನ ನೀಡಲಿಕ್ಕಿದ್ದಾರೆ. ವಿಮಾನ ಪತನ ಆದ ನಂತರ ನಮ್ಮನ್ನ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ, ಈ ವಿಮಾನ ಪತನ ಹೇಗಾಯಿತು ಅಂತ ಹೇಳಿ. 265 ಮಂದಿ ಸಜೀವ ದಹನ ಆದರು. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು ಹಾಗಿದ್ರೆ? ದುರಂತದ ಸ್ಥಳಕ್ಕೆ ಎಎಐಬಿ ಅಧಿಕಾರಿಗಳು ಈಗ ಆಗಮಿಸಿದ್ದಾರೆ. ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಧಿಕಾರಿಗಳು ಆಗಮಿಸಿದ್ದಾರೆ. ಎನ್ಎಸ್ಜಿ ಪಡೆಯಿಂದಲೂ ಕೂಡ ಅವಶೇಷಗಳ ಚಿತ್ರೀಕರಣ ಆಗ್ತಾ ಇದೆ. ದುರಂತ ಸ್ಥಳವನ್ನ ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾವುದೇ ಸಾಕ್ಷ್ಯ ನಾಶ ಆಗದಂತೆ ಆ ಪ್ಲೇಸ್ ಆಫ್ ಇನ್ಸಿಡೆಂಟ್ಗೆ ಯಾವುದೇ ರೀತಿಯ ಪ್ರವೇಶ ಇಲ್ಲ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರೋದು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈಗಾಗಲೇ ಅಲ್ಲಿ ಆಗಮಿಸಿರೋದು. ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಕ್ಕೆ ಎಎಐಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಎಎಐಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂತದ್ದು ಒಂದು ಕಡೆ ಆದ್ರೆ, ಎನ್ಎಸ್ಜಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಆ ಒಂದು ದುರಂತ ಸ್ಥಳವನ್ನ ಚಿತ್ರೀಕರಣ ಮಾಡ್ತಾ ಇರೋದು, ಅವಶೇಷಗಳ ಚಿತ್ರೀಕರಣ ಆಗ್ತಾ ಇದೆ ಎನ್ಎಸ್ಜಿಯಿಂದ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಎಎಐಬಿ ಅಧಿಕಾರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸಹಜವಾಗಿ ಈ ರೀತಿಯ ಏರ್ ಕ್ರಾಶ್ ಆದಂತಹ ಸಂದರ್ಭದಲ್ಲಿ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ, ಕಾರಣವನ್ನ ಹುಡುಕುವಂತಹ ಕೆಲಸ ಆಗತ್ತೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ಕೆಲಸವನ್ನ ಮಾಡುತ್ತೆ. ಇನ್ನ ಎನ್ಎಸ್ಸಿ ಟೀಮ್ ಕೂಡ ಅಲ್ಲಿ ಅವಶೇಷಗಳ ಚಿತ್ರೀಕರಣ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಯಿತು, ಯಾವ ರೀತಿ ಸಮಸ್ಯೆಗಳಿಗೆ ಕಾರಣ ಆಯಿತು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ತನಿಖಾ ತಂಡಗಳು ತನಿಖೆಯನ್ನ ಚುರುಕುಗೊಳಿಸಿದೆ. ಈ ರೀತಿ ವಿಮಾನ ಪತನ ಆಗೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಏನು, ಹೇಗೆ ಇದು ಪತನ ಆಯಿತು ಅನ್ನುವಂತಹ ಪ್ರಶ್ನೆಯಾಗೇ ಉಳಿದಿದೆ. ಉತ್ತರ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹೀಗಾಗಿ ಆ ಉತ್ತರ ಕಂಡುಕೊಳ್ಳೋದಕ್ಕೇನೆ ಇವೆಲ್ಲವೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಎನ್ಎಸ್ಜಿ ಟೀಮ್ ಅವರು ಅವಶೇಷಗಳ ಚಿತ್ರೀಕರಣ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಈಗಾಗಲೇ ಎಐಬಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತನಿಖಾ ತಂಡಗಳ ರಚನೆ ಆಗಿದೆ. ಅಮೆರಿಕಾದಿಂದ ತನಿಖಾ ಅಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ತನಿಖೆಯನ್ನ ಮಾಡ್ತಾರೆ. ಇನ್ನ ಗುಜರಾತ್ ಸರ್ಕಾರದವರು 40 ಸದಸ್ಯರ ವಿಶೇಷ ತಂಡವನ್ನ ರಚನೆ ಮಾಡಿದೆ. ಅವರು ಕೂಡ ಈ ತನಿಖೆಗೆ ಸಹಕಾರವನ್ನ ನೀಡಲಿಕ್ಕಿದ್ದಾರೆ.